ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ದಿ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಕಷ್ಟ ಆದ ವ್ಯವಕಲನ ಲೆಕ್ಕನ ಯಾವ ರೀತಿಯಾಗಿ ಈಸಿಯಾಗಿ ಕಲಿಯೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ತುಂಬ ಅಂದರೆ ತುಂಬ ಈಸಿಯಾಗಿ ನಾನು ಹೇಳಿಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲೆಲ್ಲ ತುಂಬ ಚೆನ್ನಾಗಿ ಮ್ಯಾಥ್ಸನ್ನು ಹೇಳಿಕೊಡ್ತಾ ಇದ್ದೀರಾ ಅಂತ ಹೇಳಿ ನನಗೆ ತುಂಬ ಕಮೆಂಟ್ಸ್ ಬಂದಿದೆ. 5 ರಿಂದ 6 ಲಕ್ಷ 7 ಲಕ್ಷದ ವ್ಯೂಸ್ ಆಗಿದೆ. ಆದರೆ ನನಗೆ ಒಂದು ಡೆಲಿವರಿ ಬ್ರೇಕ್ ಅಂತ ಹೇಳಿ ನಾನು ಬ್ರೇಕ್ ತಗೊಂಡಿದ್ದರಿಂದ ಸ್ವಲ್ಪ ಲಾಂಗ್ ಬ್ರೇಕೇ ಆಯಿತು. ಅಂದರೆ ಒಂದು 3 ಇಯರ್ಸ್ ಬ್ರೇಕೇ ಆಯಿತು. ಹಾಗಾಗಿ ಇವಾಗ ವ್ಯೂಸ್ ತುಂಬಾ ಕಮ್ಮಿ ಬರ್ತಾ ಇದೆ. ಸೊ ನೀವೆಲ್ಲರೂ ನನಗೆ ಇವಾಗ ಸಪೋರ್ಟ್ ಮಾಡಬೇಕು. ಮತ್ತು ನನಗೆ ವ್ಯೂಸ್ ಬಂದಿಲ್ಲ ಅಂತ ಹೇಳಿದರೆ ವಿಡಿಯೋಸ್ ಮಾಡಲಿಕ್ಕೂ ಸಹಿತ ಮನಸ್ಸು ಬರೋದಿಲ್ಲ. ಹಾಗಾಗಿ ನೀವೆಲ್ಲರೂ ವಿಡಿಯೋನ ನೋಡಿ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ. ನಿಮಗೆ ಮ್ಯಾಥ್ಸ್ ಎಷ್ಟು ಈಸಿಯಾಗಿ ಅರ್ಥ ಆಗುತ್ತೋ ಅಷ್ಟು ಈಸಿಯಾಗಿ ನಾನು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂತ ಹೇಳಿದರೆ ನನಗೆ ನಿಮ್ಮದೇ ಕಮೆಂಟ್ಸೇ ನನಗೆ ತುಂಬ ಸ್ಫೂರ್ತಿ ಆಗುತ್ತೆ. ಹಿಂದೆ ತುಂಬ ಜನ ನನಗೆ ಕಮೆಂಟ್ಸ್ ಮಾಡ್ತಾ ಇದ್ರಿ. ನೀವು ಇವಾಗ ನೋಡ್ತಾ ಇರುವವರು ಸಹಿತ ಕಮೆಂಟ್ಸ್ ಮಾಡಿರೋರು ಆಗಿರ್ಬೋದು. ಹಾಗೇನಾದರೂ ಇದ್ದರೆ ನನಗೆ ಮತ್ತೆ ಕಮೆಂಟ್ಸ್ ಮಾಡಿ. ಓಕೆ, ಇವಾಗ ನಾನಿಲ್ಲಿ ಒಂದು 4 ಲೆಕ್ಕ ವ್ಯವಕಲನ ಲೆಕ್ಕನ ಬರೆದಿಟ್ಕೊಂಡಿದ್ದೀನಿ, ಬರಿತಾ ಇದ್ದೀನಿ. ಅಂದರೆ ತುಂಬ ಕಷ್ಟ ಲೆಕ್ಕ ಇದು. ತುಂಬ ಜನ ಈ ಥರ ಲೆಕ್ಕ ಬಂದರೆ ಸ್ಕಿಪ್ ಮಾಡ್ತೀರಾ. ಹಾಗಾಗಿ ಇದನ್ನೇ ನಾನು ಸಾಲ್ವ್ ಮಾಡುವಂತ ಹೇಳಿ ಅಂದ್ಕೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಈಸಿ ಲೆಕ್ಕನೂ ಬೇಕು ಅಂತಿದ್ರೆ ಕಮೆಂಟ್ ಮಾಡಿ, ಆ ರೀತಿ ಲೆಕ್ಕನೂ ನಾನು ಮಾಡಿಸ್ತೀನಿ. ಓಕೆ, ಇವಾಗ ಫಸ್ಟ್ ಲೆಕ್ಕನ ನೋಡೋಣ. 6516ರಲ್ಲಿ 2614 ನಾವು ಮೈನಸ್ ಮಾಡಬೇಕು. ಓಕೆ, ಬಿಡಿ ಸ್ಥಾನದಲ್ಲಿ ಎಷ್ಟಿದೆ? 6 ಇದೆ. ಇವಾಗ ಬಿಡಿ ಸ್ಥಾನದಿಂದ ಶುರು ಮಾಡಬೇಕು. 6ರಲ್ಲಿ 4 ಕಳೆದ್ರೆ ಎಷ್ಟು? 2. 6ರಲ್ಲಿ 4 ಕಳೆದ್ರೆ 2. ನೆಕ್ಸ್ಟ್ 10ರ ಸ್ಥಾನದ ಅಂಕೆ ನೋಡೋಣ. 1 ಇದೆ. 1ರಲ್ಲಿ 1 ಕಳೆದ್ರೆ ಎಷ್ಟು? 0 ಅಲ್ವಾ? 1ರಲ್ಲಿ 1 ಕಳೆದ್ರೆ 0. ಓಕೆ, ಇವೆರಡು ಈಸಿ ಇದೆ. ನೆಕ್ಸ್ಟ್ ನೋಡುವ, ಸ್ವಲ್ಪ ಕಷ್ಟ ಇದೆ. 5ರಲ್ಲಿ ನಾವಿವಾಗ 6 ಕಳಿಬೇಕು. 5ರಲ್ಲಿ ನಮಗೆ 5 ಎನ್ನುವುದು 6ಕ್ಕಿಂತ ಚಿಕ್ಕ ಸಂಖ್ಯೆ ಆಗಿರೋದ್ರಿಂದ 5ರಿಂದ 6 ಕಳಿಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕು? ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆಯಿಂದ ನಾವು 1 ತಗೊಳ್ಬೇಕು. ಪಕ್ಕದಲ್ಲಿ ಎಷ್ಟಿದೆ? 6 ಇದೆ ಅಲ್ವಾ? ಆ 6ರಿಂದ ನಾವು 1 ತಗೊಳ್ಬೇಕು. ಆದರೆ ನೆನ್ಪಿಟ್ಕೊಳ್ಳಿ, ಇಲ್ಲಿ 1 ಅಂದರೆ 1 ಅದರ ಬೆಲೆ ಒಂದೇ ಆಗಿರುವುದಿಲ್ಲ. 1ಕ್ಕೆ 5 ಕೂಡಿಸುವುದಲ್ಲ, ಆ 1ರ ಬೆಲೆ 10 ಆಗಿರುತ್ತೆ. 1 = 10 ಆಗಿರುತ್ತೆ. ಆ 10ಕ್ಕೆ ನಾವಿವಾಗ 5 ಕೂಡಿಸಬೇಕು. ನೀವು ಯಾವುದೇ ಮೈನಸ್ ವ್ಯವಕಲನ ಲೆಕ್ಕ ಮಾಡುವಾಗ ಪಕ್ಕದಲ್ಲಿರುವ ಒಂದು ಅಂಕೆನ ತಗೊಂಡಾಗ 1 ತಗೊಂಡಾಗ ಆ 1ರ ಬೆಲೆ ಯಾವಾಗಲೂ 10 ಆಗಿರುತ್ತೆ. 10ಕ್ಕೆ 5 ಕೊಡಿಸಿದಾಗ 15 ಆಯಿತು. 15ರಿಂದ ನಾವಿವಾಗ 6 ಕಳಿಬೇಕು. 15ರಿಂದ 6 ಕಳೆದಾಗ ನಮ್ಗೆ ಎಷ್ಟು ಬರುತ್ತೆ? 9 ಬರುತ್ತೆ ಅಲ್ವಾ? ಸೊ ಹಾಗಾಗಿ ಆ 9 ನಾವಿವಾಗ ಬರಿಬೇಕು. ನೆನ್ಪಿಟ್ಕೊಳ್ಳಿ, ಪಕ್ಕದಲ್ಲಿರುವ ಒಂದು ಅಂಕೆನ ಪಕ್ಕದ ಸ್ಥಾನದಲ್ಲಿರುವ ಅಂಕೆಯಿಂದ 1 ನಾವು ತಗೊಂಡಾಗ ಅದರ ಬೆಲೆ 10 ಆಗಿರುತ್ತೆ. ಓಕೆ, ಇಲ್ಲಿ ಇವಾಗ 9 ಬರಿತಾ ಇದ್ದೀನಿ. ಇವಾಗ ಇಲ್ಲಿ ಎಷ್ಟು ಉಳೀತು? 6ರಲ್ಲಿ 1 ನಾವು ಪಕ್ಕದ ಮನೆಗೆ ಕಳಿಸಿ ಆಯ್ತಲ್ವಾ? ಹಾಗಾಗಿ ಈಗ ಉಳಿದಿರೋದೆಷ್ಟು? ಅಲ್ಲಿ 6ರಲ್ಲಿ 1 ಕಳೆದರೆ 5 ಉಳಿತಲ್ವಾ? ಆ 5ರಲ್ಲಿ ನಾವಿವಾಗ 2 ಮೈನಸ್ ಮಾಡಬೇಕು. 5ರಲ್ಲಿ 2 ಕಳೆದ್ರೆ ಎಷ್ಟು? 3. 5ರಲ್ಲಿ 2 ಕಳೆದ್ರೆ 3. ಓಕೆ, ಉತ್ತರ ನಮ್ಗೆ ಎಷ್ಟು ಬಂತು? ಇವಾಗ 3902. ಓಕೆ, ಇವಾಗ ನೆಕ್ಸ್ಟ್ ಲೆಕ್ಕನ ನೋಡೋಣ. ಇವಾಗ 91604ರಿಂದ 86165 ಮೈನಸ್ ಮಾಡಬೇಕು. ಬಿಡಿ ಸ್ಥಾನದಲ್ಲಿ 4 ಇದೆ. ಬಿಡಿ ಸ್ಥಾನದಿಂದ ನಾವು ಶುರು ಮಾಡಬೇಕು. 4ರಿಂದ 5 ಕಳಿಲಿಕ್ಕೆ ಆಗೋದಿಲ್ಲ. ಆವಾಗ ನಾವು ಏನು ಮಾಡಬೇಕು? ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆನ ತಗೊಳ್ಬೇಕು. ಆದರೆ ಇಲ್ಲಿ ಪಕ್ಕದ ಸ್ಥಾನದಲ್ಲಿ 0 ಇದೆ. ಇಲ್ಲಿ ಇರೋದೇ 0. ಆ 0ಯಿಂದ ನಮಗೆ ಒಂದು ಅಂಕೆನ ಆ ಕಡೆ ಕಳಿಸ್ಲಿಕ್ಕೆ ಆಗುತ್ತಾ? ಇಲ್ಲೇ ಅಲ್ವಾ? 0 ಅಂದರೆ ಶೂನ್ಯ, ಏನೂ ಇಲ್ಲ ಅಂತೇಳಿ ಹೇಳಿ. ಅಂಥ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು?
ಅದಕ್ಕಿಂತ ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆನ ನಾವು ಈ ಕಡೆ ತಗೊಂಡು ಬರಬೇಕು. ಇವಾಗ 0 ಪಕ್ಕದಲ್ಲಿ 6 ಇದೆ ಅಲ್ವಾ, 6ರಿಂದ ನಾವು ಒಂದು ಅಂಕೆನ ಆ ಕಡೆ ತಗೊಂಡೋಗ್ಬೇಕು. 1ರ ಬೆಲೆ ಎಷ್ಟು? 10. ಆದರೆ ಇಲ್ಲೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನಾವು 6ರಿಂದ 1ನ್ನು 4ರ ಬಿಡಿ ಸ್ಥಾನಕ್ಕೆ ತಗೊಂಡು ಹೋಗ್ತಿರ್ಬೇಕಾದ್ರೆ ಮಧ್ಯದಲ್ಲಿ ಒಂದು ಮನೆ ಸಿಕ್ಕಿತಲ್ವ. ಇವಾಗ ನಮಗೆ ಏನು ಮಧ್ಯದಲ್ಲಿ ಯಾರು ಸಿಕ್ಕಿದ್ರು? ನಮಗೆ 0. ಆ 0ಗೂ ನಾವು 1ನ್ನು ಬಿಟ್ಟು ಹೋಗಬೇಕು. ಆದರೆ ಆ 1ರ ಬೆಲೆ 1 ಆಗಿರೋದಿಲ್ಲ. ಬಿಡಿ ಸ್ಥಾನಕ್ಕೆ ನಾವು ಅದನ್ನು ತಗೊಂಡು ಹೋದಾಗ ಅದರ ಬೆಲೆ ನಾವು ಯಾವ ಸ್ಥಾನಕ್ಕೆ ತಗೊಂಡು ಹೋಗಿ ಮೈನಸ್ ಮಾಡ್ತೀವೋ ಅದರ ಬೆಲೆ 10 ಆಗಿರುತ್ತೆ. ಆದರೆ ಅದರ ಮಧ್ಯದಲ್ಲಿ ಒಂದು 0 ಬಂದರೆ ಅಲ್ಲಿ ನಾವು 1ನ್ನು ಕೊಟ್ಟು ಹೋಗಬೇಕು. ಆದರೆ ಅದರ ಬೆಲೆನೂ ಸಹಿತ 1 ಆಗಿರೋದಿಲ್ಲ. ಎಷ್ಟಾಗಿರುತ್ತೆ? 10ರಲ್ಲಿ 1ನ್ನು ಮೈನಸ್ ಮಾಡಿದರೆ ಎಷ್ಟು? 10 ನಾವು ಪಕ್ಕಕ್ಕೆ ತಗೊಂಡು ಹೋದ್ವಿ ಅಲ್ವಾ. ಅದಕ್ಕೆ ಅದರ ಮೊದಲಿನ ಸಂಖ್ಯೆ 1ರ ಬೆಲೆ 9 ಆಗಿರುತ್ತೆ. ಅದು ಓಕೆ, ನಾನು ನೆಕ್ಸ್ಟ್ ಅರ್ಥ ಮಾಡಿಸ್ತೀನಿ. ಇವಾಗ 14 ಆಯಿತು. 14ರಲ್ಲಿ 5ನ್ನು ಕಳೆದಾಗ 9. 10ಕ್ಕೆ 4ನ್ನು ಸೇರಿಸಿದೆ 14. 14ರಲ್ಲಿ ನಾವಿವಾಗ 5ನ್ನು ಕಳೆದ್ರೆ 9. ಓಕೆ, ಇವಾಗ ಮತ್ತೆ 0 ಹತ್ರನ ಬರ್ತಾ ಇದ್ದೀನಿ. ಓಕೆ, ಇವಾಗ 0 ಬೆಲೆ ಎಷ್ಟಲ್ಲಿ? 0ನಾ? ಅಲ್ಲ, ನಾನು ಎಷ್ಟು ಹೇಳಿದೆ? 9 ಅಂತೂ ಹೇಳಿದೆ ಅಲ್ವಾ. 6ರಿಂದ 1ನ್ನು ನಾವು ಬಿಡಿ ಸ್ಥಾನಕ್ಕೆ ತಗೊಂಡು ಹೋಗುವಾಗ 10ರ ಸ್ಥಾನನ ನಾವು ದಾಟಿ ಹೋಗಿರ್ತೀವಿ ಅಲ್ವಾ. ಹಾಗಾಗಿ ಅಲ್ಲೊಂದು ಅಂಕೆನೂ ಬಿಟ್ಟೋಗಿರುತ್ತೆ. ಆ 1ರ ಬೆಲೆ ಎಷ್ಟಾಗಿರುತ್ತೆ? 9. ನೆನ್ಪಿಟ್ಕೊಳ್ಳಿ, ಇದು ಎಲ್ಲ ಲೆಕ್ಕಕ್ಕೂ ಇದೇ ರೀತಿ ಅಪ್ಲೈ ಆಗುವುದೇ. ಇದನ್ನು 100ರ ಸ್ಥಾನದಲ್ಲಿರುವ ಅಂಕೆನ ನಾವು ಬಿಡಿ ಸ್ಥಾನಕ್ಕೆ ತಗೊಂಡು ಹೋಗುವಾಗ ಅಥವಾ 1000 ಸ್ಥಾನದಲ್ಲಿರುವ ಅಂಕೆನಾದರೂ ಸರಿ ತಗೊಂಡು ಹೋಗುವಾಗ ಉಳಿದ ಹಿಂದಿನ ಸ್ಥಾನಕ್ಕೆ ನಾವು 1ನ್ನು ಬಿಟ್ಟು ಹೋಗ್ತೀವಿ. ಆ 1ರ ಬೆಲೆ ಯಾವಾಗಲೂ 9 ಆಗಿರುತ್ತೆ. ಓಕೆ, ಇವಾಗ 9ರಿಂದ ನಾವು ಇವಾಗ 6ನ್ನು ಕಳಿಬೇಕು. 9ರಿಂದ 6ನ್ನು ಕಳೆದರೆ ಎಷ್ಟು? 3. ಓಕೆ, ಇವಾಗ ಇಲ್ಲಿ ಎಷ್ಟು ಉಳಿದಿದೆ? 6ರಲ್ಲಿ ನಾವು 1ನ್ನು ಪಕ್ಕದ ಸ್ಥಾನಕ್ಕೆ ಕಳಿಸಿ ಆಯಿತು ಅಲ್ವಾ. ಆದರೆ ಕನ್ಫ್ಯೂಸ್ ಆಗಬೇಡಿ, ನಾವಿವಾಗ 6ರಲ್ಲಿ 1 ತಗೊಂಡೋಗಿದ್ವು. ಆ 1ನ್ನು ಬಿಡಿ ಸ್ಥಾನಕ್ಕೆ ತಗೊಂಡು ಹೋಗುವಾಗ 10ರ ಸ್ಥಾನದಲ್ಲಿ ನಾವು ಅದನ್ನು ದಾಟಿ ಹೋಗಿದ್ರಿಂದ ಆ 10ರಿಂದ 1 ಮೈನಸ್ ಈಚೆಗೆ ಸಿಕ್ಕಿತು ಬಿಟ್ಟರೆ ಈ 6ರಿಂದ 10ರ ಸ್ಥಾನಕ್ಕೆ ಸಿಗಲಿಲ್ಲ ಅಂತಲೇ ನೀವು ಅರ್ಥ ಮಾಡ್ಕೊಳ್ಬೇಕು. 6ರಿಂದ ನೀವು 1ನ್ನು ಮಾತ್ರ ಆ ಕಡೆ ತಗೊಂಡೋಗಿರೋದು, ಗೊತ್ತಾಯ್ತಾ. ಓಕೆ, 5ರಲ್ಲಿ ಇವಾಗ 1ನ್ನು ಕಳೆದ್ರೆ ಎಷ್ಟು? 4. ಓಕೆ, ಇವಾಗ 1000 ಸ್ಥಾನದ ಅಂಕೆನ ಮೈನಸ್ ಮಾಡೋಣ. ಇಲ್ಲಿ ಎಷ್ಟಿದೆ? 1 ಇದೆ ಅಲ್ವಾ. 1ರಿಂದ ನಮಗೆ 6ನ್ನು ಕಳೀಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಗೈನ್ ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆನ ತಗೊಳ್ಬೇಕು. ಪಕ್ಕದ ಸ್ಥಾನದಲ್ಲಿ ಎಷ್ಟಿದೆ? 9 ಇದೆ. ಆ 9ರಿಂದ ನಾವು 1ನ್ನು ಈ ಕಡೆ ತಗೊಂಡಾಗ 1ರ ಬೆಲೆ 10. 10ಕ್ಕೆ 1ನ್ನು ಸೇರಿಸಿದರೆ 11 ಆಯಿತು. 11ರಿಂದ 6ನ್ನು ಕಳೆದ್ರೆ 5. ಓಕೆ, ಇವಾಗ ಇಲ್ಲಿ ಎಷ್ಟಿದೆ? 9ರಲ್ಲಿ ನಾವು 1ನ್ನು ಪಕ್ಕದ ಸ್ಥಾನಕ್ಕೆ ಕಳಿಸಿ ಆಯಿತು. ಹಾಗಾಗಿ ಇಲ್ಲಿ ಉಳಿದಿರೋದು 8. 8ರಿಂದ 8ನ್ನು ಕಳೆದ್ರೆ 0. ಇವಾಗ ಸರಿನಾ ತಪ್ಪ ಅಂತ ಹೇಳಿ ತಾಳೆ ನೋಡುವ. ಹೇಗೆ? ಈ 2ನೇ ಅಂಕೆ ಇದೆಯಲ್ವಾ, ಅಂದರೆ 86,165ಕ್ಕೆ ವ್ಯವಕಲನ ಮಾಡಿ ಬಂದ ಉತ್ತರನ ನಾವು ಕೂಡಿಸಬೇಕು. ಅಂದರೆ 5,439 ಇದೆಯಲ್ಲ, ಅದನ್ನು ಕೂಡಿಸಿದರೆ ನಮಗೆ ಮೇಲಿನ ಸಂಖ್ಯೆ ಬರಬೇಕು. ಮೇಲಿನ ಸಂಖ್ಯೆ ಅಂದರೆ 91,604 ನಮಗೆ ಉತ್ತರನ ಬರಬೇಕು. ಇದೆಲ್ಲ ಲೆಕ್ಕಕ್ಕೂ ಸೇಮ್ ಆಗಿರುತ್ತೆ. ಓಕೆ, ಇವಾಗ ನೆಕ್ಸ್ಟ್ ಲೆಕ್ಕ ನೋಡೋಣ. ಇಲ್ಲಿ 7,514ರಿಂದ ನಾವು 5,669ನ್ನು ಮೈನಸ್ ಮಾಡಬೇಕು. ಓಕೆ, 4ರಿಂದ 9ನ್ನು ಮೈನಸ್ ಮಾಡಲಿಕ್ಕೆ ಆಗೋದಿಲ್ಲ. ಪಕ್ಕದ ಸ್ಥಾನದಲ್ಲಿರುವ 1ನ್ನು ತಗೊಳ್ಬೇಕು. 1ರ ಬೆಲೆ ಎಷ್ಟು? 10. 10ಕ್ಕೆ 4ನ್ನು ಕೂಡಿಸಿದರೆ 14 ಆಯಿತು. 14ರಿಂದ ನಾವು 9ನ್ನು ಕಳಿಬೇಕು. 14ರಿಂದ 9ನ್ನು ಕಳೆದ್ರೆ ಎಷ್ಟು? 5. ಓಕೆ, ಇವಾಗ ಇಲ್ಲಿ ಎಷ್ಟಿದೆ? 0 ಅಲ್ವಾ. ಅಂದರೆ 1 ಇದ್ದಿದ್ರಲ್ಲಿ ನಾವು ಪಕ್ಕಕ್ಕೆ ಕಳಿಸಿ ಆಯಿತು. 0 ಇದೆ. 0ಯಿಂದ ನಮಗೆ 6ನ್ನು ಕಳೀಲಿಕ್ಕೆ ಆಗೋದಿಲ್ಲ. ಮತ್ತೆ ನಾವೇನು ಮಾಡಬೇಕು? ಇವಾಗ ಪಕ್ಕದ ಸ್ಥಾನದಲ್ಲಿರುವ ಮತ್ತೆ 1ನ್ನು ತಗೊಳ್ಬೇಕು. ಪಕ್ಕದಲ್ಲಿ 5 ಇದೆ. 5ರಿಂದ 1ನ್ನು ತಗೊಂಡಾಗ 10 ಆಯಿತು ಅದರ ಬೆಲೆ. 10ರಿಂದ 6ನ್ನು ಕಳೆದ್ರೆ 4. 10ರಿಂದ 10ಕ್ಕೆ 0ನ್ನು ಕೂಡಿಸಿದರೆ 10 ಆಗೋದು. 10ರಿಂದ 6ನ್ನು ಕಳೆದ್ರೆ ಅಗೈನ್ 4 ಉಳಿಯುತ್ತೆ. ಓಕೆ, ಇವಾಗ ಇಲ್ಲಿ ಎಷ್ಟಿದೆ?
4. 5ರಿಂದ 5ರಲ್ಲಿ 1 ಪಕ್ಕಕ್ಕೆ ಕಳಿಸಿ ಆಯಿತು, ಹಾಗಾಗಿ ಅಲ್ಲಿ 4 ಇದೆ. 4ರಿಂದ 6 ಕಳಿಲಿಕ್ಕೆ ಮತ್ತೆ ಆಗುವುದಿಲ್ಲ, ಅದೇ ಸಮಸ್ಯೆ. ಆವಾಗ ನಾವು ಮತ್ತೆ ಪಕ್ಕದ ಸ್ಥಾನದಲ್ಲಿರುವ ಒಂದು ಅಂಕೆನ ತಗೊಳ್ಬೇಕು. ಪಕ್ಕದ ಸ್ಥಾನದಲ್ಲಿ ಎಷ್ಟಿದೆ? 7. ಆ 7ರಿಂದ ನಾವು ಮತ್ತೆ 1 ತಗೊಂಡಾಗ ಅದರ ಬೆಲೆ 10 ಆಯಿತು. 10ರಲ್ಲಿ 10ಕ್ಕೆ ಇಲ್ಲಿ 4 ಉಳಿದಿದೆ ಅಲ್ವಾ, 4 ಸೇರಿಸಿದಾಗ 14 ಆಯಿತು. ಆ 14ರಲ್ಲಿ ನಾವಿವಾಗ 6 ಕಳಿಬೇಕು. ಎಷ್ಟು ಉಳಿಯುತ್ತೆ? 8. 14ರಲ್ಲಿ 6 ಕಳೆದ್ರೆ 8. ಓಕೆ, ಇವಾಗ ಇಲ್ಲಿ ಎಷ್ಟು ಉಳಿದಿದೆ? ಮತ್ತೆ 7ರಲ್ಲಿ 1 ನಾವು ಪಕ್ಕಕ್ಕೆ ಕಳಿಸಿ ಆಯಿತು, ಹಾಗಾಗಿ ಇಲ್ಲಿ ಉಳಿದಿರೋದು ನಮಗೆ 6 ಅಲ್ವಾ. ಆ 6ರಲ್ಲಿ ನಾವಿವಾಗ 5 ಕಳಿಬೇಕು. 6ರಲ್ಲಿ 5 ಕಳೆದ್ರೆ 1. ಓಕೆ, ಇವಾಗ ಲಾಸ್ಟ್ ಲೆಕ್ಕನ ನೋಡೋಣ. 9810ರಲ್ಲಿ 4463 ಕಳಿಬೇಕು. ಬಿಡಿ ಸ್ಥಾನದ ಅಂಕೆನ ಮೊದಲು ಕಳಿಬೇಕು, ಹಾಗಾಗಿ 0ಯಿಂದ 3 ಕಳಿಬೇಕು. ಆದರೆ 0ಯಿಂದ 3 ಕಳಿಲಿಕ್ಕೆ ಆಗುವುದಿಲ್ಲ. ಮತ್ತೆ ನಾವು ಪಕ್ಕದ ಸ್ಥಾನದಲ್ಲಿರೋ ಒಂದು ಅಂಕೆನ ತಗೊಳ್ಬೇಕು. ಪಕ್ಕದಲ್ಲಿ 1 ಇದೆ, ಆ 1ನ್ನು ನಾವು ಈಚೆಗೆ ತಗೊಂಡ್ರೆ 10 ಆಯಿತು. 10ರಿಂದ 3 ಕಳೆದ್ರೆ 7. ಇವಾಗ ಇಲ್ಲಿ ಎಷ್ಟಿದೆ? 1 ಇದ್ದದ್ದು 1ನ್ನು ನಾವು ಪಕ್ಕಕ್ಕೆ ಕಳಿಸಿ ಆಯಿತು, ಹಾಗಾಗಿ ಅಲ್ಲಿ 0 ಉಳಿದಿದೆ ಅಲ್ವಾ. 0ಯಿಂದ 6 ಕಳೀಲಿಕ್ಕೆ ಆಗುವುದಿಲ್ಲ. ಮತ್ತೆ ನಾವು ಪಕ್ಕದ ಸ್ಥಾನದಲ್ಲಿರುವ 1 ತಗೊಳ್ಬೇಕು. 8ರಲ್ಲಿ 1 ಈ ಕಡೆ ತಗೊಂಡ್ರೆ ಅದ್ರ ಬೆಲೆ 10 ಆಯಿತು. 10ರಿಂದ 6 ಕಳಿಬೇಕು. 10ರಿಂದ 6 ಕಳೆದ್ರೆ ಉತ್ತರ ಎಷ್ಟು? 4. ಓಕೆ, ಇವಾಗ ಮತ್ತೆ ಇಲ್ಲಿ ಎಷ್ಟಿದೆ? 8ರಲ್ಲಿ ನಾವು 1 ಪಕ್ಕಕ್ಕೆ ಕಳಿಸಿ ಆಯಿತು, ಹಾಗಾಗಿ ಇಲ್ಲಿ ಉಳಿದಿರೋದು ನಮಗೆ 7. ಆ 7ರಲ್ಲಿ ನಾವು 4 ಕಳೆದ್ರೆ 3. ಓಕೆ, ಮತ್ತೆ ಇಲ್ಲಿ ಇವಾಗ ಎಷ್ಟಿದೆ? 9 ಇದೆ ಅಲ್ವಾ. 9ರಲ್ಲಿ ನಾವು ಎಲ್ಲೂ ಕೂಡ ಕಳಿಸ್ಲಿಲ್ಲ. ಆ 9ರಲ್ಲಿ 4 ಕಳೆದ್ರೆ 5. 9ರಲ್ಲಿ 4 ಕಳೆದ್ರೆ 5. ಓಕೆ, ಇವಾಗ ಲೆಕ್ಕ ಕಂಪ್ಲೀಟ್ ಆಗಿದೆ. ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಕೊಟ್ಟು ಬೇರೆಯವರಿಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.